ನಾಳೆಯಿಂದ 3 ದಿನಗಳ ಕಾಲ ಸಕ್ಕರೆ ನಾಡು ಮಂಡ್ಯದಲ್ಲಿ ನುಡಿ ಜಾತ್ರೆ ನಡೆಯುವಂತದ್ದು. ಈ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಂಡ್ಯ ಜಿಲ್ಲಾಡಳಿತ ಮಾಡ್ಕೊಂಡಿದೆ. ಅದರಲ್ಲೂ ಪ್ರಮುಖವಾಗಿ ಊಟದ ವಿಚಾರದಲ್ಲಿ ಶಿಸ್ತಾಗಿ ಬಹಳ ಅಚ್ಚುಕಟ್ಟಾಗಿ ಮಂಡ್ಯ ಶೈಲಿಯ ಆಹಾರ ಪದ್ಧತಿಗಳನ್ನ ಮಾಡ್ತಾ ಇರುವಂತದ್ದು. ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಗಮನಿಸ್ತಾ ಇದ್ದೀರಾ ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರೆಲ್ಲರೂ ಕೂಡ ಹೋಳಿಗೆಯನ್ನ ತಯಾರು ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ವಿ. ಕಳೆದ 2 ದಿನಗಳಿಂದಲೂ ಕೂಡ ಹೋಳಿಗೆಯನ್ನ ತಯಾರು ಮಾಡುವಂತಹ ಕೆಲಸದಲ್ಲಿ ಇಷ್ಟು ಮಹಿಳೆಯರು ಕೂಡ ಬ್ಯುಸಿ ಆಗಿರುವಂತದ್ದು. ಸರಿಸುಮಾರು 100ಕ್ಕೂ ಅಧಿಕ ಬಾಣಸಿಗರು ಮತ್ತೆ 1000ಕ್ಕೂ ಅಧಿಕ ಸಹಾಯಕರ ಒಂದು ತಂಡದಿಂದಾಗಿ ಈ ರೀತಿಯಂತ ತಯಾರಿಗಳನ್ನ ಮಾಡ್ಕೊಳ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇರುವಂತದ್ದು. ಬರುವಂತ ಅತಿಥಿಗಳಿಗೆ ಮತ್ತೆ ಏನು ಸಾಹಿತ್ಯ ಆಸಕ್ತರಿಗೆ ಜೊತೆಗೆ ಇಲ್ಲಿನ ಜನಸಾಮಾನ್ಯರಿಗೆಲ್ಲರೂ ಕೂಡ ಮಂಡ್ಯ ಶೈಲಿಯ ಊಟವನ್ನ ಉಣಬಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಂತ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಹೋಳಿಗೆ ಮಾತ್ರ ಅಲ್ಲ, ಇನ್ನು ಹಲವಾರು ಸಿಹಿ ತಿನಿಸುಗಳನ್ನ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಟೈಮು ಕೂಡ ಒಂದೊಂದು ರೀತಿಯಾದಂತಹ ಮೆನುವನ್ನ ಈಗಾಗಲೇ ಡಿಸೈಡ್ ಅನ್ನ ಮಾಡಿರುವಂತದ್ದು. ಆ ಒಂದು ಮೆನು ಪ್ರಕಾರವಾಗಿ ಅಡಿಗೆಯನ್ನ ಇಲ್ಲಿನ ಬಾಣಸಿಗರು ಮಾಡ್ತಾ ಇದ್ದಾರೆ. ಇದು ನಾವು ಕಾಯಿ ಹೋಳಿಗೆಯನ್ನ ಮಾಡುವಂತ ದೃಶ್ಯಾವಳಿಗಳನ್ನ ಗಮನಿಸ್ತೋ ಮುಂದೆ ದೃಶ್ಯಾವಳಿಗಳನ್ನ ತೋರಿಸ್ತಾ ಹೋಗ್ತೀವಿ. ಅಲ್ಲಿ ಹಾರ್ಲಿಕ್ಸ್ ಬರ್ಫಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಹಾರ್ಲಿಕ್ಸ್ ಬರ್ಫಿ, ಲಾಡು ಮತ್ತೆ ಬಾದುಷಾ ಜೊತೆಗೆ ಒಂದ್ ರೀತಿಯಾಗಿ ಮೈಸೂರು ಪಾಕ್ ಈ ರೀತಿಯಾದಂತಹ 10 ಸ್ವೀಟ್ ಗಳನ್ನ ಇಲ್ಲಿನ ಬಾಣಸಿಗರು ತಯಾರು ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದೀವಿ. ಈಗಾಗಲೇ ಬಹುತೇಕ ಹಂತದಲ್ಲಿ ಸ್ವೀಟ್ ನ ತಯಾರಿಕಾ ಕೆಲಸಗಳು ಕೂಡ ಮುಗ್ದಿರುವಂತದ್ದು. ಆ ನಿಟ್ಟಿನಲ್ಲಿ ಎಲ್ಲಾ ಸ್ವೀಟ್ ಗಳನ್ನ ಕೂಡ ಜೋಡಿಸುವಂತಹ ಕೆಲಸಗಳನ್ನು ಕೂಡ ಇಲ್ಲಿ ಆಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದೀವಿ. ಅಂತಿಮ ಹಂತದ ಸಿಹಿ ತಿನಿಸುಗಳನ್ನ ಮಾಡುವಂತಹ ಜವಾಬ್ದಾರಿಗಳನ್ನ ಇಲ್ಲಿನ ಬಾಣಸಿಗರು ಹೊತ್ತಿರುವಂತದ್ದು. ಆ ನಿಟ್ಟಿನಲ್ಲಿ ಅವುಗಳನ್ನ ಮುಗಿಸುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ನಾಳೆಯಿಂದ ಊಟದ ವ್ಯವಸ್ಥೆ ಅಂದ್ರೆ ಪ್ರತಿ ಮೆನು ಒಂದೊಂದು ಕೂಡ ಒಂದೊಂದು ಮೆನು ಇರುತ್ತೆ. ಬೆಳಗಿನ ಉಪಹಾರ ಇರ್ಬೋದು, ಮಧ್ಯಾಹ್ನದ ಊಟ ಮತ್ತೆ ರಾತ್ರಿಯ ಊಟ, ಈ 3 ಮೆನುಗಳು ಕೂಡ ವಿಶೇಷವಾಗಿರುತ್ತೆ. ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯಂತ ಸಿದ್ಧತೆಗಳು ಕೂಡ ಆಗ್ತಾ ಇದಾವೆ. ಜೊತೆಗೆ ಗಮನಿಸ್ತೀವಿ ಇಲ್ಲಿ ಲಾಡುವನ್ನ ತಯಾರಿಕೆ ಮಾಡುವಂತ ಕೆಲಸಗಳಲ್ಲಿ ಕೂಡ ಇಲ್ಲೊಂದಷ್ಟು ಜನರು ಮಗ್ನರಾಗಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದೀವಿ. ಈ ಒಂದು ನುಡಿ ಜಾತ್ರೆಗೆ ಲಕ್ಷಾಂತರ ಜನರು ಬರುವಂತ ನಿರೀಕ್ಷೆ ಇದೆ. ಆ ನಿಟ್ಟಿನಲ್ಲಿ ಬರುವಂತ ಎಲ್ಲಾ ಜನರಿಗೂ ಕೂಡ ಊಟವನ್ನ ಕೊಡಬೇಕು. ಅವ್ರಿಗೆ ವಿಭಿನ್ನವಾದಂತ ಶೈಲಿಯ ಊಟ ಜೊತೆಗೆ ಮಂಡ್ಯ ಜಿಲ್ಲೆಯ ಆಹಾರ ಪದ್ಧತಿಯ ಸೊಬಗನ್ನು ಕೂಡ ಅವ್ರಿಗೆ ಪರಿಚಯ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮಂಡ್ಯ ಜಿಲ್ಲಾಡಳಿತ ಮುಂದಾಗಿದೆ. ಅದೇ ರೀತಿಯಂತಹ ಆಹಾರ ತಯಾರಿಕೆಯಲ್ಲಿ ಇಲ್ಲಿನ ಬಾಣಸಿಗರು ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದೀವಿ. ಇದು ಕೇವಲ ಸಿಹಿ ತಿನಿಸುಗಳಷ್ಟೇ ನಾವು ಇವತ್ತು ನಿಮ್ಗೆ ತೋರಿಸ್ತಾ ಹೋಗ್ತಾ ಇದೀವಿ. ನಾಳೆ ಮುದ್ದೆ ಜೊತೆಗೆ ಸೊಪ್ಪಿನ ಸಾರು ಮತ್ತೆ ಉಪ್ಸಾರು ಈ ರೀತಿಯಂತ ಬಗೆಯ ಸಾಂಬಾರ್ಗಳಾಗ್ಬೋದು ಮತ್ತೆ ಆಹಾರಗಳನ್ನ ಕೂಡ ತಯಾರು ಮಾಡ್ತಾರೆ. ಒಂದ್ ರೀತಿಯಾಗಿ ಮಂಡ್ಯ ಶೈಲಿಯ ಆಹಾರಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತದೆ. ಅದೇ ರೀತಿಯಾಗಿ ರಾಜ್ಯದಲ್ಲಿರುವಂತಹ ವಿವಿಧ ಜಿಲ್ಲೆಗಳಲ್ಲಿ ಪ್ರಮುಖ ಆಹಾರ ಪದಾರ್ಥಗಳು ಏನಿದಾವೆ ಆ ನಿಟ್ಟಿನಲ್ಲಿ ಅಂತಹ ಆಹಾರ ಪದಾರ್ಥಗಳನ್ನ ತಯಾರಿಕೆ ಮಾಡ್ಕೋ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲಾಡಳಿತ ಮುಂದಾಗಿದೆ. ಒಟ್ಟಾರೆ ಕನ್ನಡದ ನುಡಿ ಜಾತ್ರೆಗಾಗಿ ಮಂಡ್ಯ ಜಿಲ್ಲಾಡಳಿತ ಎಲ್ಲಾ ರೀತಿಯಂತ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಈ ಒಂದು ನುಡಿ ಜಾತ್ರೆಗೆ ಬರುವಂತಹ ಲಕ್ಷಾಂತರ ಜನರಿಗೆ ಊಟವನ್ನ ಹಾಕೋ ನಿಟ್ಟಿನಲ್ಲಿ ಎಲ್ಲಾ ರೀತಿಯಂತ ಸಿದ್ಧತೆಗಳು ಕೂಡ ಅಂತಿಮ ಘಟ್ಟದಲ್ಲಿ ನಡೀತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲೂ ಕೂಡ ಎಲ್ಲಾ ತಯಾರಿಕೆಗಳು ಕೂಡ ಮುಕ್ತಾಯ ಆಗುತ್ತೆ. ಅಂದ್ರೆ ಸಿಹಿ ತಿನಿಸುಗಳ ಒಂದು ತಯಾರಿಕೆ ಮುಕ್ತಾಯ ಆಗುತ್ತೆ. ನಾಳೆ ವಿಶೇಷ ಆಹಾರ ಪದಾರ್ಥಗಳು, ಮಂಡ್ಯ ಶೈಲಿ ಆಹಾರ ಪದಾರ್ಥಗಳು ತಯಾರಿಗೆ ಜನರಿಗೆ ಉಣಬಡಿಸ್ತಿದ್ದಾರೆ. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.